ಶಾರದಾಶ್ರಮದಲ್ಲಿ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಪ್ರವಚನ ಮಾಲಿಕೆ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಪ್ರವಚನ ಮಾಲಿಕೆಯಡಿಯಲ್ಲಿ ಸ್ವಾಮಿ ಸದಾಶಿವಾನಂದರ ಸ್ಮೃತಿಗಳ ಬಗ್ಗೆ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮ್ಮಯ್ಯವರು ಪ್ರವಚನ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಂದರ್ಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಹಾಗೂ ಕುಮಾರಿ ಹರ್ಷಿತಾ ಅವರಿಂದ ಶ್ರೀಮದ್ ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದ ಶ್ಲೋಕಗಳ ಪಠಣ ಕಾರ್ಯಕ್ರಮ ನಡೆಯಿತು. ಈ ಸತ್ಸಂಗ ಸಭೆಯಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಯಶೋಧ ಪ್ರಕಾಶ್, ವನಜಾಕ್ಷಿ, ಮೋಹನ್, ರತ್ನಮ್ಮ, ಚನ್ನಬಸಪ್ಪ, ನಾಗರಾಜ್, ಗೀತಾ, ವೆಂಕಟೇಶ್ ರೆಡ್ಡಿ, ಕೆಎಸ್, ವೀಣಾ, ಯತೀಶಂ ಸಿದ್ದಾಪುರ್, ಚೇತನ್, ಮಂಜುಳಾ, ಉಮೇಶ್, ಅಂಬುಜಾ, ಶಾಂತಕುಮಾರ್, ವೆಂಕಟೇಶ್, ಗಾಯನ, ಶ್ಯಾಮ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ನಾನು ಅವರನ್ನು ಭೇಟಿಯಾಗಬೇಕಾಗಿದೆ ಅಂತ ಬಹಳ ಗೌರವ ಭಾವದಿಂದ ಪೂಜ್ಯ ಬುದ್ಧಿಯಿಂದ ಹೇಳ್ತಾರೆ. ಸ್ವಾಮಿ ಭಾಸ್ಕರರು ಅಲ್ಲಿ ಇರುವ ಎಲ್ಲರಿಗೂ ಗುರುವಾಗಿರ್ತಾರೆ. ಅವರು ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆದವರಾಗಿರ್ತಾರೆ. ಈಗ ಇವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಅಷ್ಟು ಗೌರವದಿಂದ ಪೂಜ್ಯ ಬುದ್ಧಿಯಿಂದ ಮಾತನಾಡಿದ್ರೆ ಬೇರೆಯವರು ಏನು ಅಂದ್ಕೊಳ್ತಾರೆ ಅಂತ ಯೋಚನೆ ಮಾಡಲಿಕ್ಕೆ ಅವರು ಹೋಗಲೇ ಇಲ್ಲ. ಅವರು ನೇರವಾಗಿ ಎಲ್ಲರ ಎದುರಿನಲ್ಲಿ ಯಾರು ತಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೋ ಅಂತ ಯೋಚಿಸದೆ ಸ್ವಾಮೀಜಿಯವರ ಬಗ್ಗೆ ಅಷ್ಟು ಗೌರವ ಭಕ್ತಿಯನ್ನು ವ್ಯಕ್ತಪಡಿಸಿದ್ದು ಈ ಯುವಕ ಸ್ವಾಮಿ ಸದಾಶಿವಾನಂದರಿಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡಿದೆ. ಊರಲ್ಲಿ ಇದ್ದು ಆ ಊರಿನ ಹೆಸರು ಅದಾತ. ಅಲ್ಲಿ ಅವರು ಮೊದಲ ಬಾರಿ ಒಂದು ಪುಸ್ತಕ ಭಂಡಾರದಲ್ಲಿ ಒಬ್ಬರು ವಕೀಲರು ಸ್ವಾಮಿ ವಿವೇಕಾನಂದರ ಹೆಸರನ್ನು ಹೇಳುವುದನ್ನು ಕೇಳಿದ್ರು. ಆ ವಕೀಲರು ಹೇಳಿದ್ರು, ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದರು. ಇದು ಮೊದಲ ಬಾರಿ ಸ್ವಾಮಿ ಸದಾಶಿವಾನಂದರು ಸ್ವಾಮೀಜಿಯವರ ಕುರಿತು ಕೇಳಿದ್ದು. ಅನಂತರ ಅವರ ಅಣ್ಣ ತೀರ್ಕೊಳ್ತಾರೆ. ಅಣ್ಣ ತೀರ್ಕೊಂಡಾಗ ಇವರು ತಾಯಿಗೆ ಸಮಾಧಾನವನ್ನು ಹೇಳಬೇಕು ಅಂತ ಕಾಶಿಗೆ ಬರ್ತಾರೆ. ಅವರ ತಾಯಿ ಇದ್ದದ್ದು ವಾರಾಣಸಿಯಲ್ಲಿ, ಕಾಶಿಯಲ್ಲಿ. ಕಾಶಿಯಲ್ಲಿ ಇವರು ತಮ್ಮ ತಾಯಿಯ ಜೊತೆಗೆ ವಾಸವಾಗಿರ್ತಾರೆ. ಇವರು ಈ ಮೊದಲೇ ಒಬ್ಬ ವೈಷ್ಣವ ಗುರುಗಳಿಂದ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡಿರ್ತಾರೆ. ವೈಷ್ಣವ ಪದ್ಧತಿಯ ಪ್ರಕಾರ ಅವರ ಗುರುಗಳು ಏನು ಹೇಳಿದ್ದಾರೋ ಆ ರೀತಿ ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ. ಆದರೆ ಇವರಿಗೆ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಚಿಂತನೆಯ ಪ್ರಕಾರ ತಮ್ಮ ಜೀವನವನ್ನು ಬದುಕಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಇರುತ್ತೆ. ಇವರ ವೈಷ್ಣವ ಗುರುಗಳ ಆಸೆ ಏನು ಅಂದ್ರೆ ಇವರು ತಮ್ಮ ಜೊತೆಯಲ್ಲೇ ಇದ್ದು ಬ್ರಹ್ಮಚಾರಿಯಾಗಿ ಇಲ್ಲಿ.
प्रभो मन्त्रसर्पण्प्रवर्तते इति मत्वा भजन्ते मां बुधा भावसमन्विताः मच्चित्ता मद्गतप्राणा बोधयन्तः परस्परं कथयन्तश्च मां नित्यं तुष्यन्ति च रमन्ति च तेषां सतते प्राणा भजतामीति पुराणं ददामि भक्तियोगन्ते येन मामुपयान्ति ते तेषामेवानुकं पार्थम् अहमज्ञानजन्मनः नाशयाम्यात्मभावस्थो ज्ञानदीपेन भास्वता अर्जुन उवाच परं ब्रह्म परं धाम पवित्रं परमं भवान् पुरुषं शाश्वतं दिव्यम् आदिदेवमजं विभुम् अपुस्तामुषयः सर्वे देवशरणार्थस्तथा असितो देवतो व्यास स्वयं चैव ब्रवीषिणे सर्वमेतदेकं मन्ये यन्मां वदसि केशव न हि ते भगवन् व्यक्तिं विदुर्देवानदानवाः स्वयमेवात्मनात्मानं वेत्थत्वं पुरुषोत्तमं भूतभावनभूतेश देवदेव जगत्पते वक्तुमर्हस्य शेषेण दिव्याध्यात्मविभूतयः